ಶಾಸಕರಾದ ಮೇಲೆ ಆರೋಪಗಳು ಬರೋದು ಸಹಜ, ಬಟ್ ಆ ಆರೋಪಗಳಿಗೆ ನಾವು ಹೇಗೆ ಉತ್ತರ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇನ್ಫ್ಯಾಕ್ಟ್ ನಿಮ್ಮ ಮಗನ ಮೇಲೂ ಕೂಡ ಪೊಲೀಸ್ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಆರೋಪ ಭಗ್ಗಂತ ಬಂದ್ಬಿಡ್ತು. ಏನ್ ಕರೆಮ್ಮ ನಾಯಕ್ ಅವರಿಗೆ ಈ ಆರೋಪ ಇಟ್ಕೊಂಡು ತುಂಬಾ ಆಟ ಆಡಿಸ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು. ಏನದ ಆಕ್ಚುಲಿ ಮ್ಯಾಟರ್? ಇಲ್ಲ, ಕೆಲವು ಜನ ಅಷ್ಟೇ ಅದನ್ನ ಆರೋಪ ಮಾಡಿದ್ರು, ಯಾಕಂದ್ರೆ ಅದರಲ್ಲಿ ನಿಜಾಂಶ ಇರ್ಲಿಲ್ಲ ಸರ್. ನಮ್ಮ ಮಗ ಆಗ್ಲಿ ನನ್ನ ಒಂದು ಪರಿವಾರ ಆಗ್ಲಿ ಯಾವುದು ಆತರ ಅಧಿಕಾರಿಗಳ ಮೇಲೆ ಹಿಂಸೆ ಮಾಡೋದು ಇಂಥವೆಲ್ಲ ನಾವು ಮಾಡೋದಿಲ್ಲ. ಆದ್ರೆ ಮೇಲ್ನೋಟಕ್ಕ ಇರಬಹುದೇನೋ ಅಂತೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಒಂದು ನನಗೂ ಕೂಡ ಕಮೆಂಟ್ಸ್ ಎಲ್ಲ ಬಂದು, ಆದ್ರೆ ಅದು ಸತ್ಯಾಂಶ ಗೊತ್ತಾದಾಗ ಅದು ಜನರಿಗೆ ಗೊತ್ತಾಗ್ತದ. ಆದ್ರೆ ನಮ್ಮ ಹುಡುಗ ಆತರ ಮಾಡಿಲ್ಲ, ಮಾಡೋದನ್ನ ಇಲ್ಲ. ಯಾಕಂದ್ರೆ ಬಹಳ ಮುಗ್ಧದನವನು. ನಾವು ಅವನಿಗೆ ಅದೇ ರೀತಿ ನಮ್ಮ ಮಕ್ಕಳಿಗಾಗ್ಲಿ ನಮ್ ಜೊತೆ ಬರುವಂತವ್ರಿಗೆ ಆತರ ಯಾವ ಘಟನೆಗಳು ನಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಆದ್ರೆ ಆತರ ಏನ್ ನನಗೇನ ಕೆಲವು ದಿನ ಅಷ್ಟೇ ಬಂತು. ಆಮೇಲೆ ನನ್ನ ದೇವದುರ್ಗದ ಮತದಾರರಿಗೆ ಗೊತ್ತಾದ್ಮೇಲೆ ಈ ನಿರಂತರವಾಗಿ ನನ್ನ ಮೇಲೆ ಇವೆಲ್ಲ ಅಲಿಗೇಷನ್ ಮೊದಲಿಂದನೂ ಸಣ್ಣ ಪುಟ್ಟ ಮಾಡ್ಕೊಂಡು ಬಂದು ಗೊತ್ತಾತಿತ್ತಲ್ಲ, ಹಂಗಾಗಿ ಯಾರು ಅದನ್ನ ಒಪ್ಪದಿಲ್ಲ ಇವಾಗ. ಅದನ್ನ ಇಲ್ಲ ಮಾಡ್ಯಾರ ಅಂತಲ್ಲ, ಇದೆಲ್ಲ ಪ್ರಿಪ್ಲ್ಯಾಂಡ್ ಅದ. ಯಾಕಂದ್ರೆ ವಿಡಿಯೋ ಮಾಡ್ಕೊಂಡು ಆ ಜೇಬ್ನಾಗ ಹಾಕೊಂಡು ಅವಾಗ ಪೊಲೀಸ್ ಹೋದ್ಮೇಲೆ ಹೊಡೆದದ್ದು ವಿಡಿಯೋ ಬೇಕಲ್ಲ, ಏನಿಲ್ಲ. ಅಲ್ಲಿ ಇವನು ಕುಂದ್ರಣ ಅಂತ ಹೇಳ್ತಿದ್ದಾನ, ಬರ್ರಣ ಕೂಡ್ರಣ. ಯಾಕಂತಂದ್ರೆ ಮರಳು ಗಾಡಿಗಳನ್ನ ಖಾಲಿ ಟ್ರ್ಯಾಕ್ಟರ್ನ ತಗೊಂಡ್ ಬಂದಂತ ಸಂದರ್ಭದಲ್ಲಿ ಅವ್ರವ್ರಿಗೆ ಗಲಾಟೆ ಆಗ್ಯದ. ಇವನು ಅಲ್ಲಿ ಆ ಜಾಗದಲ್ಲಿ ಐಬೇಲ್ ಇದ್ದಾಗ ಇವ್ರ ಗಲಾಟೆ ನೋಡಿ ಹೊರಗ್ ಬಂದಾಗ ಅವನು ಜೋರ್ ಅಂದ್ರೆ ಇವರೇ ಇಲ್ಲಿದ್ರು, ಇವರೇ ಏನಾರ ಹೊಡಿಸ್ಯಾರೇನೋ ಅದು ಇದಂತೇಳಿ ಸ್ವಲ್ಪ ಆತರ ಏನು ನಮ್ಮ ಕ್ಷೇತ್ರದಲ್ಲಿ ನಾವು ಶಾಂತಿ ಕಾಪಾಡ್ತೀವಿ. ಮೇಡಮ್, ಈಗ್ಲೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತೀರಾ ಶಾಸಕರಾದ್ಮೇಲೂ? ಇಲ್ಲ ಸರ್, ನಾನು ಪ್ರತಿಭಟನೆ ಯಾಕತ್ರದ ಸನ್ನಿವೇಶಗಳು ಬರ್ತಾ ಯಾಕಂತಂದ್ರೆ ಇಲ್ಲಿ ಕೇಳ್ರಿ ಸರ್, ಈಗ ಒಂದು ಜಾತಿ ನಿಂದನೆ ಪ್ರಕರಣ ದಾಖಲೆ ಆಯ್ತು ಮೊನ್ನೆ. ಅದು ಅದರದೇ ಆದಂತ ಒಂದು ಜಾತಿ ನಿಂದನೆ ಕೇಸ್ ಬುಕ್ ಆಗ್ಬೇಕಾಯ್ತಂತಂದ್ರೆ ಅದಕ್ಕ ಸತ್ಯಾಂಶಗಳು ಬೇಕು, ಸಮಯ ಬೇಕು. ಪೊಲೀಸ್ ಅಧಿಕಾರಿಗಳು ಕೂಡ ಅದನ್ನ ಯಾವ ರೀತಿ ಎಲ್ಲ ಸಾಕ್ಷ್ಯಾಧಾರ ಇಟ್ಕೊಂಡು ಮಾಡ್ಬೇಕು. ನಮ್ಮಲ್ಲಿ ಒಂದು ಮುಸಲ್ಮಾನ್ PA ಇರೋದ್ರಿಂದ, ಇಲಿಯಾಸ್ ಅನ್ನಂತ ಒಂದು PA ಇರೋದ್ರಿಂದ ಅಲ್ಲಿ ಜಾತಿ ನಿಂದನೆ ಪ್ರಕರಣ ತಕ್ಷಣನೇ ಒಂದು 10 ನಿಮಿಷದಲ್ಲೇ ಬುಕ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಸ್ಟೇಷನ್ ದಲ್ಲಿ ಕೂಡ್ಸಿದ ತಕ್ಷಣನೇ ಆ ಹುಡುಗ ಏನಾದ್ರು ಅಲ್ಲೇ ಉಳ್ಕೊಂಡ್ರ ಅದು ಬಹಳ ನನಗ ಅವಮಾನ. ಯಾಕಂದ್ರೆ ನಾನು ಒಬ್ಬ ST ಮಹಿಳೆ ಶಾಸಕರು ಇರೋದ್ರಿಂದ ಹೆಂಗ್ ಸಾಧ್ಯ? ಅಲ್ಲಿ ಎಲ್ಲರೂ ಈಗೇನ್ ಕೇಸ್ ಏನ್ ಬುಕ್ ಆಗಿವಲ್ಲ, ನಮ್ಮ ಮನೇಲಿ ಚಾ ಕೊಡೋರು, ನೀರ್ ಕೊಡೋರು ನಮ್ಮ ಫ್ಯಾಮಿಲಿ ಅವರೇ, ಅವ್ರ ಮೇಲೆ ಎಲ್ಲರ ಮೇಲೆ ಬುಕ್ ಮಾಡ್ಯಾರ ಕೇಸು. ಬುಕ್ ಮಾಡಿದ್ದಲ್ದನೆ ಮತ್ತೆ ಪೊಲೀಸ್ ನಮ್ಮ ಇಲಿಯಾಸನ್ ಅಂತ ವ್ಯಕ್ತಿ ಹಿಡ್ಕೊಂಡೋಗಿ ಕೂಡ್ಸೇನಂದ್ರೆ ಅವ್ರು ಹೆಂಗ್ ಜಾತ್ಯತಿ ಬೇಯಕ್ ಸಾಧ್ಯ? ನಾವೇ ಎಷ್ಟಿದವ್ರು ಇರ್ತೀವಿ ಅಂದ್ರೆ ನಮಗೆ ಜಾತ್ಯತಿ ಬೇಯಕ್ ಯಾವ ರೀತಿ ಸಾಧ್ಯ? ಇದು ಟಾರ್ಗೆಟ್, ಇದು ಸುಮ್ನೆ ಈ ರೀತಿ ಅಲಿಗೇಷನ್ ಮಾಡಿ ಒಂದ್ ಸ್ವಲ್ಪ ಕೆಲಸಕ್ಕೆ ಕುಂಠಿತ ಆಗ್ಬೇಕು, ಅವರೆಲ್ಲ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ಇಲಿಯಾಸನ್ ಅವ್ರು ಚೆನ್ನಾಗಿ ಕೆಲಸ ಮಾಡಕತ್ತಿದ್ರು, ರಫಿಯನ್ ಅವ್ರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡಕತ್ತಿದ್ರು. ಇವರೆಲ್ಲ ಒಂದು ಉದ್ದೇಶ ಇಟ್ಕೊಂಡು ಈ ತರ ಮಾಡಿದ್ರು. ಹಂಗಾಗಿ ನಾನು ಹೋರಾಟ ಮಾಡ್ಲೇಬೇಕಾಯ್ತು, ಅಲ್ಲಿ ಪೊಲೀಸ್ ಸ್ಟೇಷನ್ ದಲ್ಲಿ ಕುಂದ್ರಲೇಬೇಕಾಯ್ತು.